ನಮ್ಮ ಸರ್ಕಾರಕ್ಕೆ ಸಾಧ್ಯತೆ ಇಲ್ಲ. ಸರ್ವಕಾರಿ ಸೆಂಟ್ರಲ್ ಗವರ್ನಮೆಂಟ್ ಸೆಂಟ್ರಲ್ ಅಫೇರ್ಸ್ ಇದು ಯಾರ ಹತ್ರ ಇದೆ? ಯಾರ ಹತ್ರ ಇದೀರಿ? ಯಾರು ತರಬೇಕು? ಅದು CBI-ನವ್ರ ಮುಖಾಂತರ ಅಲ್ಲಿಗೆ ಹೊರದೇಶಕ್ಕೆ ಕಳಿಸಿ ಅಲ್ಲಿಂದ ತರಿಸ್ಬೇಕು, ಹಿಡಿದು ತರಿಸ್ಬೇಕು. ಈ ದೇಶದ ಮುಖ್ಯಮಂತ್ರಿಗಳಿಂದ ಆಗಕ್ಕೆ ಸಾಧ್ಯ ಇಲ್ಲ. ಅದು ಈ ದೇಶದ ಇಂಟರ್ನಲ್ ಅಫೇರ್ಸ್ ಇದರಿಂದಲೇ ಮಾಡಿಸ್ಬೇಕು, ಫಾರಿನ್ ಅಫೇರ್ಸ್ ನಿಂದ ತರಿಸ್ಲಿ. ಈ SIT ಏನ್ ದಿವಸ ಏನೇನ್ ಮಾಡಿದ್ವಿ ಅಂತ ನಿಮಗೆ ಬಿಚ್ಚಿ ವರದಿ ಓದ್ಬೇಕಾ? ಏನ್ ಮಾಡ್ತಾರೆ ಅನ್ನೋದನ್ನ ತಡೆ ಅಂತಡ್ರಿ. ಈಗ SIT ಒಂದು ಸ್ವಾಮಿ ಒಬ್ಬೊಬ್ರು ಮಾತಾಡಿ ಯಾರನ್ನ ಕಾರ್ತಿಕ್ನ ವಿಚಾರಣೆ ಮಾಡಿಲ್ಲ ಅಂತ ಹೆಂಗ್ ಹೇಳ್ತೀರಿ ನೀವು? ಸರಿ, ಕಾರ್ತಿಕ್ ಇವ್ರೆ ನೋಡ್ರಿ, ಇಂಥ ಆಡಿಯೋಗಳು ಇಂಥ ಕಥೆಗಳು 1000 ಇದಾವೆ. ಬಿಟ್ಟಾಕಿ. ಈಗ ಅವನ ಯಾರ ಕಾರ್ತಿಕ್ ಗೌಡನ್ನ ಇವರು SIT ಎಂಕ್ವೈರಿ ಮಾಡಿಲ್ಲ, ಅವ್ನು ಹಿಡಿದಿಲ್ಲ, ಅವ್ನು ಮಾಡಿಲ್ಲ ಅಂತ ಹೆಂಗ್ ಹೇಳ್ತೀರಿ ನೀವು? ಈಗ ಎಲ್ಲವೂ ಬರೋವರೆಗೂ ತಡೀರಿ. ಒಂದ್ ಸ್ವಲ್ಪ 4-5 ದಿವಸ ಟೈಮ್ ಕೊಡಿ, ನೋಡೋಣ. ಅದೇ ಯಾರು ಮುಚ್ಚಾಕ್ತಾರೆ ಆಮೇಲೆ ಮಾತಾಡೋಣ ಜೋರಾಗಿ. ಯಾವನ್ ಮುಚ್ಚಾಕ ಪ್ರಯತ್ನ ಮಾಡ್ತಾರೆ, SIT ಸರಿ ಇಲ್ಲ ಅಂದ್ರೆ ನೋಡೋಣ. ನೀವು SIT ಸುರಿ ಮಾಡಿ ಬೆಳಿಗ್ಗೆನೆ ಹೇಳ್ತೀರಿ SIT ಸರಿ ಇಲ್ಲ, SIT ಸರಿ ಇಲ್ಲ. CBI ಕೊಡಿ. ಏನದು ಅದ ಅರ್ಥ? ಹೆಂಗ್ ಬೇಕು ಹಂಗೆ ಮಾಡೋದ? ಅವ್ರು ಮಾಡದೇ ಇದ್ರೆ ಯಾಕೆ ಮಾಡಿಲ್ಲ ಅಂತ ಕೇಳಂತಡ್ರಿ. ಅವ್ರನ್ನ SIT ಕೇಳಂತಡ್ರಿ, ಯಾಕೆ ಮಾಡಕ್ಕಲ್ಲ ಅಂತ ಕೇಳೋಣ. ಮಾಡ್ಲೇಬೇಕು. ಅವ್ರ ಸಂದರ್ಭ ಸಮಯ, ಅವರ ವಿಟ್ನೆಸ್ ಎವಿಡೆನ್ಸ್ ಏನೇನಿರುತ್ತೋ ನೋಡ್ತಾ ಇರ್ತಾರೆ. ನೋಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಮಾಡ್ಲಿಲ್ಲ ಅಂತ ಇಟ್ಕೊಳ್ಳಿ. ಆಗ SIT ಪಕ್ಷಪಾತ ಮಾಡಿದ್ದಾರೆ, ಇವ್ರು ಸರಿ ಇಲ್ಲ ಅಂತ ತೋರ್ಸ್ಟೇ ಮಾಡೋಣ. ಇನ್ನೂ ಒಂದು 4 ದಿವಸ ಟೈಮ್ ಕೊಡಿ, ನೋಡೋಣ. ಇನ್ನೂ 4 ದಿವಸ ಟೈಮು. ನೋಡ್ರಿ, ಅವ್ರ ಮೇಲೆ ಕಂಪ್ಲೇಂಟ್, ಕೋರ್ಟ್ ಬೇಲ್ ರಿಜೆಕ್ಟ್ ಆಗಿದೆ. ಬೇಲ್ ರಿಜೆಕ್ಟ್ ಆತದಂಗ ಅವ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕ ಬರಕ್ ಆಗಲ್ಲ. ಅವ್ನು ಯಾರಾದ್ರೂ ಕಂಪ್ಲೇಂಟ್ ಕೊಡ್ಬೇಕು. ಕಂಪ್ಲೇಂಟ್ ಕೊಟ್ಟು ಅವನ್ನ ಕಂಪ್ಲೇಂಟ್ ಇವನು ಇಂಥದ್ರಲ್ಲಿ ಪೆನ್ ಡ್ರೈವ್ ಹಂಚೋದ್ರಲ್ಲಿ ಇಂತನೋ ಕಾರಣಕರ್ತ ಇದ್ದಾನೆ, ಇವನ್ ಮೇಲೆ ಆಪಾದನೆ ಇದೆ, ಇಂಥ ಆಪಾದನೆ ನಿಖರವಾದಂತ ಆಪಾದನೆ ಇದೆ ಅಂತೇಳಿ ಕಂಪ್ಲೇಂಟ್ ಕೊಡಿ. ಹೇಳ್ಕೊಬರ್ತಾರೆ ಬೆಳಿಗ್ಗೆ ಎದ್ದು. ಈಗ ಇದು ಕೋರ್ಟ್ ಅಲ್ಲಿ ಇದೆ ನಮ್ದು. ನಾವು ಇಂಥ ಭ್ರಷ್ಟಾಚಾರವನ್ನ, ಇಂಥ ಏನು ಅನೀತಿಯುತವಾದಂತ ಕೆಲಸ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅದನ್ನ ವಿರೋಧಿಸಿ ನಾವು SIT ತನಿಖೆ ಕೊಟ್ಟು ಬಹಳ ನಿಷ್ಪಕ್ಷಪಾತವಾದಂಥ ತನಿಖೆ ನಡೀತೈತೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ನೀವು ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಬೇಡ, ಅದರಲ್ಲಿ ನ್ಯಾಯ ದೊರಕಿಸ್ಕೊಡ್ತೀವಿ. ಈಗಲೂ ಸತ್ಯ ನಾನು ಈ ಜಿಲ್ಲೆಯ ಮಾಧ್ಯಮದ ಸ್ನೇಹಿತರ ಮುಖಾಂತರ, ಈ ಮಾಧ್ಯಮಗಳ ಮುಖಾಂತರ ನಾನು ಮನವಿ ಮಾಡಿಕೊಳ್ತದ್ದು, ನಮ್ಮ ಮರಿತಿಬ್ಬೇಗೌಡರನ್ನ ಅತ್ಯಧಿಕ ಬಹುಮತದಿಂದ ಗೆಲ್ಲಿಸ್ಕೊಡಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ನೀವು ಮಾಡಿಕೊಡಕ್ಕೆ ಸಹಕಾರ ಕೊಡಿ ಅಂತ ನಿಮ್ಮ ಕೈ ಮುಗಿದು ಜೋಡಿಸ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.